ಹಲೋ ಎಲ್ರಿಗೂ ನಮಸ್ಕಾರ. ಹೋಪಲ್ಲ ಸೂಪರ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ನಾನು ಸಾಗರಕ್ಕೆ ಬಂದು ರೀಚ್ ಆಗಿದ್ದಾಯಿತು ಬ್ಯಾಂಗ್ಳೂರಿಂದ. ಸೊ 6:30 ಆದರೂ ಸ್ವಲ್ಪನೂ ಬೆಳಕಾಗಿರಲಿಲ್ಲ. ಫುಲ್ ಶಾಕ್ ಆಗೋಯಿತು ನಂಗೆ ನೋಡಿಬಿಟ್ಟು. ಕರೆಕ್ಟ್ ಟೈಮ್ಗೆ ಉಳ್ವಿಗೆ ಹೋಗೋ ಬಸ್ ಬಂತು, ಅದನ್ನ ಹತ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ನಮ್ಮ ಭಾವ ಬಂದು ಕೂಡ ಪಿಕ್ ಮಾಡ್ಕೊಂಬಂದರು. ಬೆಳಗ್ಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮಾಡ್ತಿದ್ರು ನಮ್ಮ ಅಕ್ಕ. ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಎಂಥ ಬಿಸಿಲಿದೆ ಗೊತ್ತೋ ನಮ್ಮ ಮನೆ ಹತ್ರ. ಆ ಬಿಸಿಲಿಗೆ ನಂಗೆ ನಿಜವಾಗ್ಲೂ ಕಣ್ಣೆಲ್ಲ ಉರಿ ಬಂದು ನೀರೆಲ್ಲ ಬರ್ತೈತೆ, ಅಷ್ಟು ಬಿಸಿಲಿದೆ. ಅದಾದಮೇಲೆ ಯಾರು ಕೂಡ ಸೂರ್ಯನ ನೋಡ್ಕೊಂಡು ಸ್ವಲ್ಪ ಪೋಸ್ ಎಲ್ಲ ಮಾಡೋದು ಮಾತ್ರ ಏನು ಮಿಸ್ ಮಾಡಿಲ್ಲ. ನಮ್ಮ ತೋಟಕ್ಕೆ ಹೋಗಿ ಗೇರಣ್ಣೆಲ್ಲ ಇತ್ತು, ಅದನ್ನು ನೋಡಿಕೊಂಡು ಸ್ವಲ್ಪ ತಿನ್ಕೊಂಡು ಬಂದಿದ್ದಾಯಿತು. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊಪ್ಪು ಸಾರು ಮತ್ತು ಅನ್ನ ಮಾಡಿದರು ನಮ್ಮ ಅಕ್ಕ. ಸೊ ಮಾಡಿಕೊಂಡು ತಿಂದಿದ್ದಾಯಿತು. ಸೊ ನಮ್ಮ ರೇವಂತ ಏನು ಮಾರಿಕಾಂಬ ಜಾತ್ರೆಯಿಂದ ಈ ಗ್ಲಾಸ್ ತೊಗೊಂಬಂದಿದ್ದಾಯ್ತು. ಇದನ್ನ ಹಾಕ್ಕೊಂಡು ನಾವು ಕೂಡ ಫುಲ್ ಪೋಸ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಈವ್ನಿಂಗ್ ಆಗೇ ಹೋಯ್ತು. ಬಿಸಿ ಬಿಸಿ ಕಾಫಿ ಜೊತೆಗೆ ಬಿಸ್ಕೆಟ್ ತಿಂದಿದ್ದಾಯಿತು. ನಾನು ಬೆಂಗಳೂರಿಂದ ತೊಗೊಂಬಂದಿದ್ದೆ ಬರ್ಬೇಕಾರೆ. ಬಿಗ್ ಬಾಸ್ ಮಂದಿನೆಲ್ಲ ಸೇರಿಸ್ಕೊಂಡು ದೊಡ್ಡ ಮನೆ ಹಬ್ಬ ಮಾಡ್ತಿದ್ರೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಂಡು ನಾನು ಜರ್ನಿಂಗೆಲ್ಲ ಮಾಡಿ ಮುಗಿಸೋಷ್ಟ್ರಲ್ಲಿ ನಮ್ಮ ಭಾವ ಚಿಕನ್ ತೊಗೊಂಬಂದರು. ಸೊ ಚಿಕನ್ ಫ್ರೈ, ಚಿಕನ್ ಸುಕ್ಕ ಎಲ್ಲನೂ ಮಾಡಿ ಇಡೀ ಫ್ಯಾಮಿಲಿ ಜೊತೆ ಕೂತು ಊಟನ ಮಾಡಿ ಮುಗಿಸಿದಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಫಾಲೋ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ.